ಹಲೋ, ನಾವಿವತ್ತು ಟಿಂಕರ್ ಕ್ಯಾಡ್ ಅನ್ನೋದೊಂದು ಸಿಮ್ಯುಲೇಷನ್ ಸಾಫ್ಟ್ವೇರ್ ಇದೆ. ಅದರಲ್ಲಿ ಎಲೆಕ್ಟ್ರಾನಿಕ್ಸ್ ಸರ್ಕ್ಯೂಟ್ ಸಿಮ್ಯುಲೇಷನ್ ಮಾಡ್ಬೋದು ಮತ್ತು ಕ್ಯಾಡ್ ಮಾಡಲಿಂಗ್ ಮಾಡ್ಬೋದು. ಅದನ್ನು 3D ಪ್ರಿಂಟೆಡ್ ಮಾಡೆಲಾಗಿ ಕನ್ವರ್ಟ್ ಮಾಡ್ಬೋದು ಮತ್ತು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ನ BOM ಎಲ್ಲ ಜನ್ರೇಟ್ ಮಾಡೋದು, ಬಿಲ್ ಆಫ್ ಮೆಟೀರಿಯಲ್ಸ್ ಎಲ್ಲ ಇರುತ್ತಲ್ಲ ಅದರಲ್ಲಿ ಸರ್ಕ್ಯೂಟ್ ಜನ್ರೇಟ್ ಮಾಡ್ಬೋದು. ಸೊ ಅದೆಲ್ಲ ಯಾವ ಥರ ಮಾಡೋದು, ಅದರದ್ದು ಲಾಗಿನ್ ಪ್ರೊಸೀಜರ್ ಏನಿದೆ ಅಂತ ಹೇಳ್ಬಿಟ್ಟು ನಾವು ಇವತ್ತು ಕನ್ನಡದಲ್ಲಿ ನಮ್ಮ ಮಾತೃಭಾಷೆಯಲ್ಲಿ ತಿಳ್ಕೊಳ್ಳೋಣ. ಸೊ ಓಪನ್ ಮಾಡಿ ಈ ಸರ್ಚ್ ವಿಂಡೋದಲ್ಲಿ ಟಿಂಕರ್ ಕ್ಯಾಡ್ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡಿದ್ರೆ, ಸೊ ಟಿಂಕರ್ ಕ್ಯಾಡಲ್ಲಿ ಸೈನ್ ಇನ್ ಆಪ್ಷನ್ ಇರುತ್ತದೆ. ಇಲ್ಲಿ ಲಾಗಿನ್ ಮತ್ತು ಸೈನ್ ಅಪ್ ಆಪ್ಷನ್ ಇರುತ್ತೆ. ಲಾಗಿನ್ ಆಲ್ರೆಡಿ ಪ್ರೀವಿಯಸ್ಲಿ ನಿಮ್ಮದು ಅಕೌಂಟ್ ಇದ್ದರೆ ಇದು ಮಾಡ್ಬೋದು, ಇಲ್ಲಾಂದರೆ ಸೈನ್ ಅಪ್ ಅಂತ ಹೇಳ್ಬಿಟ್ಟು ಕ್ರಿಯೇಟ್ ಎ ಪರ್ಸ್ನಲ್ ಅಕೌಂಟ್ ಅಂತ ಹೇಳ್ಬಿಟ್ಟು ಇಲ್ಲಿ ಆಪ್ಷನ್ ಇರುತ್ತೆ ನೋಡಿ. ಈ ಕ್ರಿಯೇಟ್ ಎ ಪರ್ಸ್ನಲ್ ಅಕೌಂಟು ಕ್ಲಿಕ್ ಮಾಡಿ ಆ್ಯಂಡ್ ದೆನ್ ಸೈನ್ ಅಪ್ ವಿತ್ ಇಮೇಲ್ ಅನ್ನೋದು ಒಂದು ಆಪ್ಷನ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಇಂಡಿಯಾ ಆ್ಯಂಡ್ ದೆನ್ ಡೇಟ್ ಆಫ್ ಬರ್ತ್, ಇಲ್ಲಿ ಕೊಟ್ಟಾದಮೇಲೆ ಒಂದು ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್. ಈ ಇಮೇಲ್ ಐ ಡಿ ಪಾಸ್ವರ್ಡ್ ಏನು ಬೇಕಾದ್ರೂ ಕೊಡ್ಬೋದು. ಅದಕ್ಕೇನು ವೆರಿಫಿಕೇಷನ್ ಮೇಲ್ ಹೋಗೋದು ಆ ಥರದ್ದೇನೂ ಇರೋಲ್ಲ. ಬಟ್ ಯಾವಾಗ ನೀವು ಇನ್ ಕೇಸ್ ಅದು ಲಾಗಿನ್ ಇರುತ್ತಲ್ಲ, ಲಾಗಿನ್ ಏನಾದ್ರು ಮರ್ತೋಯ್ತು ಅಥವಾ ಪಾಸ್ವರ್ಡ್ ಮರ್ತೋಯ್ತು ಅಂತ ಹೇಳಿದ್ರೆ ದೆನ್ ಅದು ಪಾಸ್ವರ್ಡ್ ರೀಸೆಟ್ ಮಾಡೋಕ್ಕೆ ಮೇಲ್ ಕಳಿಸ್ತಾರಲ್ಲ, ಆವಾಗ ಪ್ರಾಬ್ಲಮ್ ಆಗುತ್ತೆ. ಸೊ ಏನು ಮಾಡ್ಬೋದು, ಇನ್ ಕೇಸ್ ಇಫ್ ಯು ಡೋಂಟ್ ಹ್ಯಾವ್ ಯುವರ್ ಇಮೇಲ್ ಐ ಡಿ ಆಲ್ಸೋ ನಾಟ್ ಎ ಪ್ರಾಬ್ಲಮ್. ಬಟ್ ಈಗ ನಾನು ಶಶಾಂಕ್ 2024 ಅಂತ ಒಂದು ರ್ಯಾಂಡಮ್ ಇಮೇಲ್ ಐ ಡಿ gmail.com ಅಂತ ಹೇಳ್ಬಿಟ್ಟು ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಸೊ ಇದಕ್ಕೊಂದು ಪಾಸ್ವರ್ಡ್ ಇಲ್ಲಿ ನೋಡಿ, ಅಟ್ಲೀಸ್ಟ್ 1 ಲೆಟರ್ 1 ನಂಬರ್ ಮಸ್ಟ್ ಬಿ ದೇರ್, ಮಿನಿಮಮ್ 8 ಕ್ಯಾರೆಕ್ಟರ್ಸ್ ಆ್ಯಂಡ್ ಅಟ್ಲೀಸ್ಟ್ 3 ಯೂನಿಕ್ ಕ್ಯಾರೆಕ್ಟರ್ಸ್ ಮಸ್ಟ್ ಬಿ ದೇರ್ ಅಂತ ಹೇಳ್ಬಿಟ್ಟು ಆಪ್ಷನ್ಸ್ ಇದೆ. ಸೊ ಅದರಲ್ಲಿ ನಾವೊಂದು ಪಾಸ್ವರ್ಡ್ ಸೆಟ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಕ್ರಿಯೇಟ್ ಅಕೌಂಟ್ ಅಂತ ಹೇಳ್ಬಿಟ್ಟು ಕ್ಲಿಕ್ ಮಾಡೋದು ಅಷ್ಟೇ. ಸೊ ಆಮೇಲೆ ಡನ್ ಅಂತ ಹೇಳಿದ್ರೆ ಇದು ನಿಮ್ಮದು ಹೋಮ್ ಪೇಜ್ ಬರುತ್ತೆ. ಇಲ್ಲಿ ನೋಡಿ, ನಿಮ್ಮದು ಲೆಫ್ಟ್ ಸೈಡಲ್ಲಿ ಇಲ್ಲ ಶಶಾಂಕ್ 2024 ಅನ್ನೋದು ಒಂದು ಪ್ರೊಫೈಲ್ ಒಂದು ಕ್ರಿಯೇಟ್ ಆಗಿರುತ್ತೆ. ಈ ಥರದ ಪ್ರೊಫೈಲ್ ನೇಮ್ ಒಂದು ಕ್ರಿಯೇಟ್ ಆಗಿರುತ್ತೆ. ಆಮೇಲೆ ಇನ್ ಕೇಸ್ ಈಗ ನೋಡಿ, ಈಗ ಒಂದು ಲಾಗಿನ್ ಮಾಡಿದ್ವಲ್ಲ ಅದನ್ನು ನ್ಯಾಪ್ ಇಟ್ಕೋಬೇಕಷ್ಟೆ. ಏನು ಶಶಾಂಕ್ 2024@gmail.com ಅನ್ನೋದನ್ನ ಈಗ ಸದ್ಯಕ್ಕೆ ಏನು ಮಾಡೋಣ, ಲಾಗೌಟ್ ಮಾಡಿ ಲಾಗಿನ್ ಮಾಡೋಕ್ಕೆ ಟ್ರೈ ಮಾಡೋಣ, ನಿಮಗೆ ಗೊತ್ತಾಗುತ್ತೆ. ಸೊ ಈಗ ನೋಡಿ, ಲಾಗಿನಲ್ಲಿ ಪರ್ಸ್ನಲ್ ಅಕೌಂಟ್, ಅದರಲ್ಲಿ ಇಮೇಲ್ ಆರ್ ಯೂಸರ್ ನೇಮ್ ಅಂತ ಇರುತ್ತಲ್ಲ, ಈ ಫಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕು. ಇಲ್ಲಾಂದರೆ ಮೇನ್ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಎವ್ರಿ ಟೈಮು ನೀವು ಗೂಗಲ್ ಸೈನ್ ಇನ್ ಮಾಡಿ ಆ ಥರ ಮಾಡ್ತಾನೆ ಇರಬೇಕಲ್ಲಿ. ಸೊ ಇಫ್ ಯು ಆರ್ ಎ ಸ್ಟೂಡೆಂಟ್, ಈಗ ಒಂದು ನಿಮ್ಮದು ಮೇಲ್ ಐ ಡಿ ಇಲ್ಲದೆ ಇರೋದು ಇರ್ಬೋದು, ಆ ಥರ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂದರೆ, ಅಥವಾ ನೀವು ಯಾರಿಗಾರು ಹೇಳ್ಕೊಡ್ಬೇಕಾದ್ರೆ ಲ್ಯಾಬಲ್ಲಿ ಮಾಡಬೇಕು ಅನ್ಬೇಕಾದ್ರೆ ಈ ಮೊಬೈಲ್ ಅಲೋಡ್ ಇರೋಲ್ಲ ಆ ಟೈಮಲ್ಲಿ, ಸೊ ಯು ಕ್ಯಾನ್ ಗೋ ವಿತ್ ದಿಸ್ ಪರ್ಟಿಕ್ಯುಲರ್ ಥಿಂಗ್, ಇಮೇಲ್ ಆರ್ ಯೂಸರ್ ನೇಮ್. ಇಮೇಲ್ ನಮಗೆ ನ್ಯಾಪ್ ಇರಬೇಕು, ಶಶಾಂಕ್ 2024@gmail.com. ಆಮೇಲೆ ಪಾಸ್ವರ್ಡ್. ಸೊ ಇವಾಗ ಸೇಮ್ ಅಲ್ಲಿ ಏನು ಕ್ರಿಯೇಟ್ ಮಾಡಿದ್ವಲ್ಲ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್, ಅದೇ ಸೇಮ್ ಹಾಕಿದ್ರೆ ನಿಮ್ಮದು ಅಕೌಂಟು ಓಪನ್ ಆಗುತ್ತೆ. ನೀವೇನು ಡಿಸೈನ್ ಮಾಡ್ತಿದ್ರೆ ಅದೆಲ್ಲ ಇದರಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಇದರಲ್ಲಿ ಮೇನ್ 3 ಸೆಕ್ಷನ್ಸ್ ಇದೆ. ಸೊ ಯು ಕ್ಯಾನ್ ಕ್ರಿಯೇಟ್ 3D ಡಿಸೈನ್ಸ್ನ ಕ್ರಿಯೇಟ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಸರ್ಕ್ಯೂಟ್ಸ್ನ ಕ್ರಿಯೇಟ್ ಮಾಡಿ ಅದನ್ನು ಸಿಮ್ಯುಲೇಟ್ ಮಾಡಿ ವೆರಿಫೈ ಮಾಡ್ಬೋದು. ಇಲ್ಲಾಂದರೆ ಇದೊಂದು ಕೋಡ್ ಬ್ಲಾಕ್ಸ್ ಅಂತ ಒಂದು ಆಪ್ಷನ್ ಇದೆ.
ಸೊ 3D ಮಾಡೆಲ್ನ ಬೈ ಮೇಕಿಂಗ್ ಯೂಸ್ ಆಫ್ ದಿ ಕೋಡ್ ಬ್ಲಾಕ್ಸ್ ಯಾವ ಥರ ಡಿಸೈನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇದೊಂದು ಲೈಕ್ ಇದನ್ನು ಜಾಸ್ತಿ ಎಕ್ಸ್ಪ್ಲೋರ್ ಮಾಡಿಲ್ಲ ನಾನು. ಸೊ ಈ ಸರ್ಕ್ಯೂಟ್ಸು ಮತ್ತು 3D ಡಿಸೈನ್ಸ್ ಎಲ್ಲ ಜಾಸ್ತಿ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಸೊ ಈ ಮುಂದಿನ ಸೆಷನ್ಸ್ಗಳಲ್ಲಿ ನಾವು ಸರ್ಕ್ಯೂಟ್ಸ್ ಬಗ್ಗೆ, ಸರ್ಕ್ಯೂಟ್ ಸಿಮ್ಯುಲೇಷನ್ನು ಯಾವುದಾದ್ರು ಥರ ಏನು ಟಿಂಕರ್ಕೆಟ್ ಸರ್ಕ್ಯೂಟ್ಸ್ನ ಡಿಸೈನ್ ಮಾಡಿ ಸಿಮ್ಯುಲೇಟ್ ಮಾಡ್ಬೋದು, ಅದನ್ನೆಲ್ಲ ನೋಡೋಣ. ಅದು ಮತ್ತು ಈವನ್ 3D ಡಿಸೈನ್ಸ್ನೂ ಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡ್ಬೋದು. ಓಕೆ.